ಎಲ್ಲ ವೀಕ್ಷಕರು ನಮಸ್ಕಾರ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಇವಾಗ ಗಬ್ದಸಿನ ಬಗ್ಗೆ, ಗಬ್ದಸಿನ ಆರೈಕೆ ಮಾಡ್ಬೇಕು ನಿಮ್ಗೆ. ಪ್ರತಿಯೊಬ್ಬರು ರೈತರು ಯಾರೇ ಆಗಿರ್ಬೋದು, ಯಾವ ರೀತಿ ಆರೈಕೆ ಮಾಡ್ಬೇಕು, ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು, ಅದ್ ಯಾವ ರೀತಿ ಗಬ್ಬ ನಿಲ್ಲಿಸ್ಬೇಕು, ನಿಲ್ದೆ ಹೋದ್ರುನುವೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಅನ್ನೋದನ್ನ ಹೇಳ್ತಾರೆ ಬನ್ನಿ. ನಮಸ್ಕಾರ. ಇವಾಗ ನಾವು ಈಗೆಲ್ಲ ನೋಡ್ತಾ ಇದ್ದೀರಿ, ಇವೆಲ್ಲ ಪ್ರೆಗ್ನೆಂಟ್ ಇರೋಂತ ಹಸುಗಳು. ಯಾಕೆ ಅಂದ್ರೆ ನಾವು ಈ ಕಡೆ ಒಂದು ಭಾಗನ ಪೂರ್ತಿ ಹಾಲ್ ಕರಿಯರ್ನ ಇದ್ರೊಳಗಡೆ ನಾವು ಬಿಡಲ್ಲ. ಇವರೆಲ್ಲ ಪೂರ್ತಿ ಪ್ರೆಗ್ನೆಂಟ್ ಇರುವಂತ ಹಸುಗಳನ್ನ ನೀವು ನೋಡ್ತಾ ಇದ್ದೀರಿ. ಯಾಕೆ ಅಂದ್ರೆ ನಾವು ಒಂದು ಸಪ್ರೇಟ್ ಮಾಡ್ಬಿಟ್ಟಿರ್ತೀವಿ. ಈಗ ಇವರೆಲ್ಲ ಹಾಲ್ ಕೊಡಿಯರೆಲ್ಲ ಆ ಕಡೆ ಇಟ್ಟಿರ್ತೀವಿ, ಪ್ರೆಗ್ನೆಂಟ್ ಇರೋರ್ನೆಲ್ಲ ಈ ಕಡೆ ಇಟ್ಟಿರ್ತೀವಿ. ಯಾಕೆ ಅಂದ್ರೆ ಒಬ್ರ ಮೇಲೆ ಒಬ್ರು ಜಂಪ್ ಮಾಡೋ ಸಾಧ್ಯತೆ ಇರುತ್ತೆ. ಈಗ ಈಟಿ ಬಂದಂತ ಹಸು ಒಂದು ಹಸಿನ ಮೇಲೆ ಜಂಪ್ ಮಾಡ್ತಾ ಇರುತ್ತೆ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ. ಈಗ ಪ್ರೆಗ್ನೆಂಟ್ ಇದ್ದು ಜಂಪ್ ಮಾಡಿದ್ರೆ ಓಕೆ, ಅಬೇಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಪ್ರೆಗ್ನೆಂಟ್ ಇರೋರ್ನೆಲ್ಲ ಈ ಕಡೆ ಬಿಡ್ತೀವಿ, ಪ್ರೆಗ್ನೆಂಟ್ ಬರೋರ್ನು ಕೂಡ ಈ ಕಡೆ ಬಿಡ್ತೀವಿ. ಒಂದು ಈ ಮನೇಲೆಲ್ಲ ಪೂರ್ತಿ ಪ್ರೆಗ್ನೆಂಟ್ ಇರೋ ಅಂತಾರೆ. ಅವ್ರಿಗೆ ನೀವ್ ಏನೂ ಮಾಡ್ಬೇಕಾಗಿಲ್ಲ. ಅವ್ರಿಗೆ ಕರೆಕ್ಟ್ ಆಗಿ ಅವ್ರು ಬಂದಂತ ಸೆಮೆನಿ ಬರೋ ಟೈಮಲ್ಲಿ ಅವ್ರಿಗೆ ಕರೆಕ್ಟ್ ಟೈಮ್ ನೋಡ್ಕೊಂಡು ಸೆಮೆನ್ ಮಾಡಿಸ್ಬೇಕಾಗುತ್ತೆ. ನಾವೇನ್ ಮಾಡ್ತೀವಿ, ಇವತ್ತು ಸೆಮೆನಿ ಬಂದಿರ್ತಾರೆ, ನಾಳೆ ಕೊಡ್ಸೋದು, ನಾಡ್ದು ಕೊಡ್ಸೋದು, ಅದು ಗಬ್ಬ ನಿಲ್ಲಲ್ಲ. ಕೆಲವೊಂದು ಸೆಮೆನ್ ಕರೆಕ್ಟ್ ಆಗಿ ಕೊಡಿಸ್ತಾ ಇದ್ರು, ಕೆಲವೊಂದು ನಿಲ್ಲಲ್ಲ. ಅದಕ್ಕೆ ಏನ್ ಮಾಡ್ಬೇಕಾಗ್ತದೆ, ಡಾಕ್ಟರ್ ತೋರಿಸಿ ಅದ್ರ ಗರ್ಭ ಚೆಕ್ ಮಾಡಿಸಿ, ಒಂದು ಸರಿ ಬರ್ಲಿಲ್ಲ ಅಂದ್ರೆ ಅದ್ರ ಗರ್ಭನ ಕ್ಲೀನ್ ಮಾಡಿಸಿ ತೊಳಸಿ, ಮತ್ತೆ ಅದಾದ್ಮೇಲೆ ಅದಕ್ಕೂ ನಿಲ್ಲಿಲ್ಲ ಅಂದ್ರೆ ಅದಕ್ಕೊಂದು ಇಂಜೆಕ್ಷನ್ ಬರುತ್ತೆ, ಅದನ್ನೊಂದು ಇಂಜೆಕ್ಷನ್ ಹಾಕ್ಸಿ ಈಟಿ ಕೊಡ್ಸಿ ಅದನ್ನ ಗರ್ಭಧಾರಣೆ ಮಾಡ್ಬೇಕಾಗತ್ತೆ. ಹಾಗಾಗಿ ಮಾಡಿದ್ರೆ ಖಂಡಿತ 100% ಸಕ್ಸಸ್ ಆಗುತ್ತೆ. ಈ ಕೆಲವ್ರು ಏನ್ ಮಾಡ್ತಾರೆ, ಸುಮ್ನೆ ಇಟ್ಟು ಸೆಮೆನ್ ಕೊಡಿಸ್ತಾನೆ ಇರ್ತಾರೆ, ಗಬ್ಬ ನಿಲ್ಲಲ್ಲ. ಅವಾಗ ಏನ್ ಮಾಡ್ತಾರೆ, ಅಯ್ಯೋ ಇದು ನಿಲ್ತಾನೆ ಇಲ್ಲ ಅಂದ ಸೇಲ್ ಮಾಡ್ತಾರೆ. ಸುಮ್ನೆ ಆಳಧೂಳಿಗೆ ಕೊಟ್ಬಿಡ್ತಾರೆ, ಒಂದ್ ರೈಟ್ಗೆ ಕಮ್ಮಿ ರೈಟಿಗೆ ಕೊಡ್ತಾರೆ. ಹಂಗ ಮಾಡ್ಕೋಬಾರ್ದು ರೈತರುಗಳು. ಖಂಡಿತ ಅವು ಒಂದೆರಡು ಸರಿ ಒಂದೊಂದು ಹಸುಗಳು ಮಾತ್ರ ಆಗುತ್ತೆ, ಎಲ್ಲಾ ಹಸುಗಳು ಆಗಲ್ಲ. ಕೆಲವೊಂದು ಮಾತ್ರ ಈಟಿ ನಿಲ್ಲಕ್ ಒಂದೊಂದ್ಸರಿ ಲೇಟ್ ಆಗುತ್ತೆ, ಅದರ ಗರ್ಭನ ತೊಳಸ್ಬೇಕಾಗತ್ತೆ, ಇಂಜೆಕ್ಷನ್ ಹಾಕಿಸ್ಬೇಕಾಗತ್ತೆ. ಅವೆಲ್ಲ ಮಾಡ್ಸಿದ್ರೆ ಖಂಡಿತ ಉತ್ತಮವಾಗಿ ಗರ್ಭ ನಿಲ್ಲುತ್ತೆ ಅಂತ ನನ್ನ ಅನಿಸಿಕೆ. ಈಗ ನಮ್ ರೈತರುಗಳು ಏನ್ ಮಾಡ್ತಾರೆ ಅಂದ್ರೆ, ಈಗ ಒಂದು ಹಸುನ ಕಟ್ಕೊಂಡಿದೀವಿ ಅಂದ್ರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ, ಅವಕ್ಕೆ ತುಂಬಾ ತಿಂಡಿ ಕೊಟ್ಬಿಡೋದು, ತುಂಬಾ ಕೇರ್ ಆಗಿ ಬೇಕಾಗಿಲ್ಲ, ನೆಸೆಸಿಟಿ ಇಲ್ಲ. ಯಾವಾಗ ಕೊಡ್ಬೇಕು ಅಂದ್ರೆ, ಈ ತುಂಬಾ ರೈತರುಗಳು ಲಾಸ್ ಮಾಡ್ಕೊಳ್ಳೋದು ಬೇಡ. ಈಗ ಒಂದು ಹಸು ಈ ಪ್ರೆಗ್ನೆಂಟ್ ಇದೆ, ಈಗ ಆಲ್ರೆಡಿ ಇದೆ ನೋಡಿ, ಇದಕ್ ನಾನು ಏನೂ ಕೊಟ್ಟಿಲ್ಲ, ಅದಕ್ಕೆ ಏನು ಬರೀ ಮೇವ್ ಅಷ್ಟೇ ಕೊಡ್ತಾ ಇದ್ದೀನಿ. ನಾವು ಫುಡ್ ಯಾವಾಗ ಕೊಡ್ಬೇಕು ಅಂದ್ರೆ, ಅವಳು ತುಂಬಾ ಬಾಟಮ್ ಮಾಡಿ ಇನ್ನೊಂದು 10 ದಿನ 15 ದಿವಸ ನನ್ನ ಕರ ಹಾಕುತ್ತೆ, ಒಂದ್ 20 ದಿನದೊಳಗೆ ಕರ ಹಾಕುತ್ತೆ ಅನ್ನೋ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಫುಡ್ ಕೊಡ್ಬೇಕಾಗತ್ತೆ. ಏನೋ ಹಿಂಡಿ ಬೂಸ ಇಂಥವ ಕೊಡ್ಬೇಕಾಗತ್ತೆ. ಅದೇ ಬಿಟ್ಟು ಚಿಕ್ಕದ್ರಿಂದನೂ ಕೊಟ್ಕೊಂಡು ಹೋಗೋದು ನೆಸೆಸಿಟಿ ಇಲ್ಲ. ಅವಕ್ಕೆ ಬರೀ ಮೇವು, ಹೊಟ್ಟೆ ತುಂಬಾ ಮೇವು ಕೊಟ್ರೆ ಅವು ತುಂಬಾ ಗ್ರೋತ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ನೀವು ನೋಡಿ, ನನ್ ಫಾರ್ಮ್ ಬಂದವರೆಲ್ಲ ಕೇಳ್ತಾರೆ, ನೀವು ತಿಂಡಿ ಕೊಡ್ತೀರಾ, ನೀವ್ ಏನೇನ್ ಕೊಡ್ತೀರಾ? ನಾನು ಏನೂ ಕೊಡಲ್ಲ ಅವ್ರಿಗೆ. ಅಚ್ಚುಕಟ್ಟಾಗಿ ಸ್ನಾನ ಮತ್ತೆ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಅಷ್ಟೇ ಕೊಡೋದು ನಾನು. ಅವ್ರಿಗೆ ತಿಂಡಿ ಅಂತೂ ನಾನು ಕೊಡೋದೇ ಇಲ್ಲ. ಸರ್, ನಾನ್ ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಿ ಪ್ರೆಗ್ನೆಂಟ್ ಇರೋವೆಲ್ಲವ, ನಾನು ಯಾವ್ದೇ ರೀತಿ ಯಾವಕ್ಕೂ ತಿಂಡಿನ ಕೊಡಲ್ಲ. ಯಾಕೆ ಅಂದ್ರೆ ತಿಂಡಿ ಕೊಟ್ರೆ ರೈತ ಅದರಿಂದ ಏನು ಉಳ್ಸಕ್ ಆಗಲ್ಲ. ಅವಕ್ಕೆ ಹೊಟ್ಟೆ ತುಂಬಾ ಊಟ ಕೊಟ್ರೆ ಸಾಕು, ತುಂಬಾ ಅವು ದಪ್ಪ ಆಗಿರ್ಬೋದು, ಶೈನಿಂಗ್ ಆಗಿರ್ಬೋದು ಎಲ್ಲ ಬರುತ್ತೆ. ಇವ್ರು ಏನ್ ಮಾಡ್ತಾರೆ, ಇನ್ನು ಅದು ಪ್ರೆಗ್ನೆಂಟ್ ಆಯ್ತು ಅಂತಿದ್ದಂಗೆನೆ ಇನ್ನು ಆಗದ್ಕಿಂತ ಮುಂಚೆನೆ ಚೆನ್ನಾಗಿ ತಿಂಡಿ ಕೊಡ್ತಾ ಇರ್ತಾರೆ. ಕೆಲವೊಂದು ಜಾಸ್ತಿ ಬಾಡಿ ಬಂದ್ರು ಕೂಡ ಗಬ್ಬ ನಿಲ್ಲಲ್ಲ. ಅದಕ್ಕೆ ತಿಂಡಿನ ಯಾವಾಗ ಕೊಡ್ಬೇಕು ಅಂದ್ರೆ, ಅದು ತುಂಬುದ್ ಗರ್ಭಿಣಿಯಾಗಿ ಇನ್ನೊಂದ್ 20 ದಿನದೊಳಗೆ ಕರ ಹಾಕುತ್ತೆ ಅನ್ನೋ ಟೈಮಲ್ಲಿ ಬಾಟಮ್ ಮಾಡುವಾಗ ಅದಕ್ಕೆ ತಿಂಡಿ ಕೊಡ್ಬೇಕು. ಅವಾಗ ಏನಾಗುತ್ತೆ, ಅದು ಹೆವಿ ಬಾಟಮ್ ಮಾಡ್ಕೊಂಡು ತುಂಬಾ ಹೆಲ್ತ್ಲಿ ಆಗಿರುತ್ತೆ. ನೀವು ಫಸ್ಟ್ ಇಂದಾನೇ ಅದಕ್ಕೆ ತಿಂಡಿ ಕೊಟ್ಕೊಂಡು ಹೋಗ್ಬಿಟ್ರೆ ತುಂಬಾ ಹಸು ಪ್ರಾಬ್ಲಮ್ ಆಗ್ಬಿಡುತ್ತೆ, ಹೆವಿ ದಪ್ಪ ಬಂದ್ಬಿಡುತ್ತೆ, ಅದಕ್ಕೆ ಉಸಿರಾಟ ಸಮಸ್ಯೆ ಆಗಿರ್ಬೋದು, ಮತ್ತೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಹೊಟ್ಟೆ ತುಂಬಾ ಊಟ ಒಂದ್ ಕೊಟ್ರೆ ನಿಮ್ಗೆ ಬಾಡಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಪ್ರೆಗ್ನೆಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಅದಕ್ಕೇನ್ ತಿಂಡಿ ಅವಶ್ಯಕತೆ ಇರಲ್ಲ. ನಾನಂತೂ ಯಾವ್ದಕ್ಕೂ ಕೊಡ್ತಾ ಇಲ್ಲ. ನಾನು ಅದು ಬಾಟಮ್ ಮಾಡೋ ಟೈಮಿಗೆ ಮಾತ್ರ ತಿಂಡಿ ಕೊಡ್ತೀನಿ ಅಷ್ಟೇನೆ. ಹೌದು, ಈಗ ನೀವೆಲ್ಲ ನೋಡ್ತಾ ಇದ್ದೀರಿ, ಈ ತರ ಮಾಡಿದೀನಿ ನನ್ಗೆ. ಯಾಕೆ ಅಂದ್ರೆ ಇಲ್ಲಿ ಬರೀ ಮೇವ ಅದು ಫ್ರೀಯಾಗಿ ತಿನ್ನೋಕೋಸ್ಕರ ಈ ತರ ಆ ಕಡೆ ಸೈಡ್ ಈ ಕಡೆ ಸೈಡ್ 2 ಸೈಡ್ ಮಾಡಿದೀವಿ. ಮಧ್ಯಕ್ಕೆ ಮೇವು ಸೂರಿದ್ರೆ ಆ ಕಡೆ ಹಸು ಈ ಕಡೆ ಹಸು ಎರಡು ನೆಮ್ಮದಿಲಿ ತಿನ್ನುತ್ತೆ. ಮತ್ತೆ ಫುಡ್ಡು ಅಷ್ಟೇ, ಮೇವು ಅಷ್ಟೇ ನೀಟಾಗಿ ಊದ್ಬಿಡ್ತೀವಿ ನಾವು. ಒಂದೊಂದ್ ಹಸಿಗೆ ಇಷ್ಟು ಅಂತ ಏನಿಲ್ಲ, ಮಿಕ್ಸ್ ಮಾಡಿ ಕೊಟ್ಬಿಡ್ತೀವಿ, ಅವ್ರು ತಿನ್ಕೋತಾರೆ. ಮತ್ತೆ ಹಾಲ್ ಕರಿಬೇಕಾದ್ರೆ ಮಾತ್ರ ನಾವ್ ಇಲ್ಲಿ ಕಟ್ಟೋದು. ಹಾಲ್ ಕರೆದ ತಕ್ಷಣ ನೀವು ನೋಡಿದ್ರೆ ಅವಾಗ್ಲೇ ಫೀಲ್ಡ್ ಅಲ್ಲಿ ಬಿಟ್ಬಿಡ್ತೀವಿ. ಹಾಲ್ ಕರಿಬೇಕಾದ್ರೆ ಒಂದೊಂದನ್ನು ಇಲ್ಲಿ ಕಟ್ಕೊಂಡು ಎಲ್ಲ ಹಸುನು ಇಲ್ಲಿ ಬಂದ್ ನಿಂತ್ಕೋತಾರೆ ಮೇವ್ ತಿನ್ನಕ್ಕೆ. ಅವಾಗ ಅವ್ರ ಹಗ್ಗ ಹಾಕಿ ಕಟ್ತಾರೆ. ಮತ್ತೆ ಹಾಲ್ ಕರೆದ ತಕ್ಷಣ ಅವ್ರನ್ನ ಕಳಿಸ್ಬಿಡ್ತೀವಿ. ಈ ತರ ಮಾಡ್ಕೊಂಡ್ರೆ ಇಷ್ಟನ್ನೇ 4 ಅಡಿ ಲೆಂತ್ ಅಲ್ಲಿ ಮಾಡ್ಕೊಂಡ್ರೆ ಇಲ್ಲಿಗೆ ಗಂಜಲ ಗೊಬ್ಬರ ಎಲ್ಲ ಇಲ್ಲಿ ಬೀಳುತ್ತೆ, ನೀಟಾಗಿ ಎತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ತೊಳೆದಿತ್ತೆಲ್ಲ ನೀಟಾಗಿ ಪೈಪ್ ಮುಖಾಂತರ ಡ್ರೈನೇಜ್ಗೆ ಹೋಗ್ಬಿಡುತ್ತೆ. ಅದಕ್ಕೆ ನಾವ್ ಈ ತರ ಮಾಡ್ಕೊಂಡಿದೀವಿ. ಈಗ ಅವ್ರಿಗೆ ಯಾವ ತರ ಖರ್ಚು ಮಾಡ್ಬೇಕು ಅನ್ನಿಸುತ್ತೆ ಅದ್ರ ಮೇಲೆ ಹೋಗುತ್ತೆ. ಕ್ವಾಲಿಟಿ ಮಾಡ್ಕೋತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾನ್ ಬರೀ ಒಂದು ಈ ತರ ಪೈಪ್ಗಳು ಅಷ್ಟೇ, ಮಧ್ಯೆ ಪೈಪ್ ಕೊಟ್ಟು ಒಂದ್ ಸ್ವಲ್ಪ ನೀವು ನೋಡ್ತಾ ಇದ್ರಿ ಕಟ್ಟಡ ಕಮ್ಮಿ ಮಾಡಿ
ಇವು ಪೈಪ್ ಅಷ್ಟೇನೆ ಸ್ವಲ್ಪ ದುಡ್ಡಾಗುತ್ತೆ, ಮಾಮೂಲಿ ಕಾಂಕ್ರೀಟ್ ಹಾಕ್ಸಿದೀನಿ ಅಷ್ಟೇನೆ ಸಾಕು. ಸಿಂಪಲ್ ಆಗಿ ನೀವ್ ಇನ್ನೂ ಬೇಕಾದ್ರೆ ಕಮ್ಮಿ ಮಾಡ್ಕೋಬಹುದು, ನಾವು ಆಗಲ್ಲ ಅಂದ್ರೆ ಇಷ್ಟು ಮಿನಿಮಮ್ ಮಾಡ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ಹಸುಗಳು ಗುದ್ದಾಡ್ತವೆ, ಮತ್ತೆ ಉಂಡಿಸ್ತಾ ನೋಡಿ ಇದನ್ನು ತಡೀತಾ ಇಲ್ಲ. ಅವಕ್ಕೆ ಸ್ಟ್ರೆಂತ್ ಮಾಡಿದ್ರೆ ಒಂದ್ಸರಿ ಮಾಡುವಂತ ಬಂಡವಾಳ ಶಾಶ್ವತವಾಗಿರುತ್ತೆ. ಮ್ಯಾಟ್ ಯಾವಾಗ ಉಪಯೋಗಿಸ್ಬೇಕಂದ್ರೆ ನಾವು ನಿಂತಿದ್ದ ಜಾಗದಲ್ಲೇ ಕಟ್ಟಾಕ್ತಿವಿ ಹಸುನ, ಕಂಪಲ್ಸರಿ ಅಲ್ಲೇ ಇರುತ್ತೆ ಅಂದಾಗ ಮ್ಯಾಟ್ ಬೇಕಾಗುತ್ತೆ. ನಾವ್ ಇಲ್ಲಿ ಕಟ್ಟೋದೇ ಇಲ್ವಲ್ಲ, ನಾವ್ ಒಂದ್ 10 ನಿಮಿಷ ಅರ್ಧ ಗಂಟೆ ಅಷ್ಟೇ ಹಾಲು ಕರೆದ ತಕ್ಷಣ ಬಿಟ್ಬಿಡ್ತೀವಿ, ಫೀಲ್ಡಿಗೆ ಹೋಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಮ್ಯಾಟ್ ನ ಅವಶ್ಯಕತೆ ಇಲ್ಲ. ಅವರು ಅದೇ ಜಾಗದಲ್ಲಿ ಕಟ್ತಾರೆ ಅಂದ್ರೆ ಮ್ಯಾಟ್ ಬೇಕಾಗುತ್ತೆ. ನಾವು ಒಂದು ಹಸುನ ನಾವು ಸಾಕಾಣಿಕೆ ಮೇಲೆ ಹೋಗುತ್ತೆ. ನನ್ನ ಫಾರ್ಮ್ ಅಲ್ಲೇ 5 ರಿಂದ 6 ಹಸು ಕರು ಹಾಕೋವರೆಗೂ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಅವು ಕೊಡ್ಲಿಕ್ಕೆ ಇಷ್ಟಪಡಲ್ಲ, ಅಷ್ಟು ಹಾಲು ಕೊಡ್ತಾ ಇರ್ತಾರಲ್ಲ. 6 ಕರು ಹಾಕೋ ಗಂಟ್ಲುನು ನಾವು ಇಲ್ಲಿ ಮೇಂಟೈನ್ ಮಾಡಿದೀವಿ. ಬಟ್ ರೈತರುಗಳು ಒಂದು 3 ರಿಂದ 4 ಒಳಗೆ ಮಾಡ್ಕೊಂಡು ಸೇಲ್ ಮಾಡೋದು ಉತ್ತಮ, ಅನುಕೂಲ. 5 ಗಂಟ್ಲೆ ಏನ್ ತೊಂದ್ರೆ ಇಲ್ಲ. ಅವ್ರು ಸಾಕೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅತಿ ವೀಕ್ ಆಗ್ತಾ ಐತೆ ಅಂದ್ರೆ ಕೊಟ್ಟು ಬಿಡ್ಬೇಕು. ಅತಿ ವೀಕ್ ಆಗಿಲ್ಲ, ಅದು ಬಾಡಿ ಗ್ರೋತ್ ಮತ್ತೆ ಹಾಲು ಎಲ್ಲ ಸಮೃದ್ಧಿಯಾಗಿ ಬರ್ತಾ ಇದೆ, ಸಾಕಾಣಿಕೆ ಚೆನ್ನಾಗಿದೆ ಅಂದ್ರೆ 5 ಕರುನು ಇಟ್ಕೋಬಹುದು. ಚೆಪ್ಪಲ್ಲಿ ನಾವು ಇದನ್ನಕ್ಕೂ ಹೋಗ್ಬಾರ್ದು, ಯಾವ್ದಕ್ಕೆ ಜರ್ಮನ್ ಬ್ರೀಡ್ಗೂ ಹೋಗ್ಬಾರ್ದು. ಎಚ್.ಎಫ್ ಅಲ್ಲಿ ಅತಿ ಕಮ್ಮಿ ಲೋವಲ್ಲೂ ಹೋಗ್ಬಾರ್ದು. ಅತಿ ಹೈ ಲೆವೆಲ್ ಅಲ್ಲಿ ಹೋದಾಗ ಮೇಂಟೈನ್ ಮಾಡಕ್ಕೆ ಕಷ್ಟ ಆಗತ್ತೆ, ಬಟ್ ಅದನ್ನ ಉಳಿಸ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಅತಿ ಕಮ್ಮಿ ಲೆವೆಲ್ಗೆ ಹೋದ್ರೂ ಹಾಲು ಜಾಸ್ತಿ ಬರೋದಿಲ್ಲ, ಕಮ್ಮಿ ಬರುತ್ತೆ, ರೈತರಿಗೆ ಕಷ್ಟ ಆಗತ್ತೆ. ಒಂದು ಮೀಡಿಯಂ ರೇಂಜ್ ಎಚ್.ಎಫ್ ಅಲ್ಲಿ ಚೆನ್ನಾಗಿರೋದು, ಚೆನ್ನಾಗಿಲ್ಲ ಅಂತಲೂ ಇಲ್ಲ, ಚೆನ್ನಾಗೈತೆ ಅಂತಲೂ ಇಲ್ಲ, ಆತರ ಮಧ್ಯಮದಲ್ಲಿ ತಗೊಂಡ್ರೆ ತುಂಬಾ ಅನುಕೂಲ. ನಾವು ಒಳ್ಳೆ ರೀತಿನೇ ರೈತರಿಗೆ ನಾವು ಒಳ್ಳೇದಾಗ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ಯಾವತ್ತೂ ವ್ಯಾಪಾರಸ್ಥರು ಸುಮ್ನೆ ಇಲ್ಲದನ್ನ ಹಸುಗೆ ಇಲ್ಲದ ರೈಟ್ ಹೇಳ್ತಾರೆ, 1.5 ಲಕ್ಷ 2 ಲಕ್ಷ 1.70 ಈ ತರ ಎಲ್ಲ ಹೇಳ್ತಾರೆ. ನಿಮ್ಗೆ ಒಳ್ಳೆ ತಳಿ ಒಳ್ಳೆ ಇಳುವರಿ ಹಸುಗಳು ನಮ್ಮಲ್ಲಿ ಇರುತ್ತೆ. ಖಂಡಿತ ನೀವು ರೈತರಿಗೆ ಒಂದು ಸರಳ ರೀತಿಲಿ ನಾವು ಒಂದು ಅವಕ್ಕೆ ರೈಟ್ ಅನ್ನ ನಾವು ಫಿಕ್ಸ್ ಮಾಡಿರ್ತೀವಿ. ಅಷ್ಟೊಂದು ಕಾಸ್ಟ್ ಜಾಸ್ತಿ ತಗೊಳ್ಳೋದಿಲ್ಲ. ಹಾಗಾಗಿ ನಿಮ್ಗೆ ಏನಾದ್ರೂ ಆತರ ಬೇಕು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ ನಂಬರ್ನು ಕೂಡ ನಾನು ಹೇಳ್ತೀನಿ, ನನ್ನ ನಂಬರ್ ಅನ್ನ ಫೀಡ್ ಮಾಡ್ಕೊಳ್ಳಿ. 8971757417. ಪದ್ಮಾವತಿ ಅಂತ ನನ್ನ ಹೆಸರು.